ಸಂಸ್ಥಾಪಕರಾದಂಥ ಡಾಕ್ಟರ್ ಅಬ್ದುಲ್ ಖಾದಿರ್ ಅವರೇ, ಡಾಕ್ಟರ್ ಬಿರಮ್ಮ ಸಿದ್ದಾರೆಡ್ಡಿ ಅವರೇ, BS ಬಿರಾದಾರ್ ಅವರೇ, ಸತೀಶ್ ನಮ್ಮ ಜೋಶಿ ಅವರೇ, ಬಸವಕುಮಾರ್ ಪಾಟೀಲ್ ಅವರೇ, ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಎಲ್ಲ ಪದಾಧಿಕಾರಿಗಳೇ, ಸಭೆಯಲ್ಲಿರುವಂಥ ಎಲ್ಲ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನವರೇ, ವಿದ್ಯಾರ್ಥಿನಿಯರೇ, ಈ ಭಾಗದ ಬಂಧುಗಳೇ, ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಸುಂದರ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣ ಇಲ್ಲಿ ನೆರೆದಿರುವಂಥ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು. ಮುಂದೆ ಭಾರತದ ಭವಿಷ್ಯ ಅವರ ಕೈಯಲ್ಲಿದೆ. ಅವರು ತಮ್ಮ ಜವಾಬ್ದಾರಿಯುತ ಕೆಲಸಗಳಿಂದ ಈ ಸಮಾಜದಲ್ಲಿ ಬರಬೇಕಾದಂಥ ಬದಲಾವಣೆಯನ್ನು ತರಬಹುದಂತ ನಾನು ಆಶಿಸ್ತಾ ಇದ್ದೇನೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿದ್ದ ಸಮಯದಲ್ಲಿ ಪಡೆದಿರುವಂಥ ಕೆಲವು ಜವಾಬ್ದಾರಿಯುತ ಸಾಮಾಜಿಕ ಮೌಲ್ಯಗಳು ನಿಮ್ಮಲ್ಲಿವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದರಿಂದ ಮುಂದೆ ಸಮಾಜದಲ್ಲಿ ಒಂದು ಉತ್ತಮವಾದ ಬದಲಾವಣೆ ಬರಬಹುದು ಅನ್ನೋದು ನನ್ನ ಅನಿಸಿಕೆ. ಆ ಹಿನ್ನೆಲೆಯಲ್ಲಿ ನಾನು ಈ ಒಂದು ಕಾರ್ಯಕ್ರಮವನ್ನು ಸುಂದರ ಕಾರ್ಯಕ್ರಮ ಅಂತ ಹೇಳಿದೆ. ಒಂದು ಕಡೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಸಮಾಜದಲ್ಲಿ ಎಲ್ಲರೂ ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಅದು ಕೂಡ ಆಡಳಿತೆಯಲ್ಲಿ ಜನರಿಗಾಗಿ ಸೇವೆ ಮಾಡಬೇಕಾದಂಥ ಒಂದು ಸಂಸ್ಥೆಯಿಂದ. ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ಉದಾಹರಣೆಗೆ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಸಾಮಾಜಿಕ ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸ್ತಾ ಇತ್ತು. ನಮ್ಮೂರಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನಮ್ಮ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ರ ಹೋಗಬೇಡ ಅಂತ. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಶಿಕ್ಷೆ ಅಲ್ಲ, ಆತನ ಕುಟುಂಬಕ್ಕೂ ಆಗ್ತಾ ಇತ್ತು. ಆದ್ದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ದರು. ಆ ಸಮಾಜದ ಭಾವನೆಯಲ್ಲಿ ಇವತ್ತು ಭಾಳಷ್ಟು ಬದಲಾವಣೆಗಳು ಬಂದಿವೆ.